ನಮಸ್ತೆ. ಮಹಾಸಭೆಯ ಅಮರಜ್ಯೋತಿ ಯೋಜನೆಯಲ್ಲಿ ಎಷ್ಟೊಂದು ಜನದ ಕ್ವೈರೀಸ್ ಇತ್ತು. ಯಾವ ಥರ ಪೇಮೆಂಟ್ ಮಾಡೋದು, ಆ್ಯಪ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು. ಸೊ ನಾವಿಲ್ಲಿ ಆ್ಯಪ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದರಿಂದ ಪೇಮೆಂಟ್ ಗೇಟ್ವೇ ಯೂಸ್ ಮಾಡಿಬಿಟ್ಟು ಯಾವ ಥರ ಪೇಮೆಂಟ್ ಮಾಡೋದು ಅದರದ್ದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ ಇಲ್ಲಿ. ಫಸ್ಟಿಗೆ ಪ್ಲೇಸ್ಟೋರಲ್ಲಿ ಅಮರಜ್ಯೋತಿ ಬೈ KAVM ಅಂತ ಹೇಳಿಬಿಟ್ಟು ಟೈಪ್ ಮಾಡಬೇಕು. ಮೆಗಾಹರ್ಟ್ಸ್ ಟೆಕ್ನಾಲಜೀಸ್ ಅಂತ ಇರುತ್ತೆ, ಅದನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಎಲ್ಲ ಕರೆಕ್ಟ್ ಆಗಿದೆಯೋ ನೀವು ಒಂದ್ಸಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಳ್ಳಿ. ನಾವು ಅಮರಜ್ಯೋತಿ ನೀವು ಮೆಂಬರ್ಶಿಪ್ ತಗೊಳ್ಬೇಕಾದ್ರೆ ರೆಸಿಪ್ಟ್ ಕಳಿಸಿರ್ತೀವಿ. ಅದರಲ್ಲಿ ನಿಮ್ಮ ಮೆಂಬರ್ಶಿಪ್ ನಂಬರ್ ಪ್ಲಸ್ ನಿಮ್ಮದು ರಿಜಿಸ್ಟರ್ ಮೊಬೈಲ್ ನಂಬರ್ನ ನಾವು ಆ್ಯಸ್ ಅ ಪಾಸ್ವರ್ಡ್ ಅಂತ ನಾವು ಸೆಟ್ ಮಾಡಿರ್ತೀವಿ. ನೀವು ಅದನ್ನು ಹಾಕಬೇಕು. ಇಲ್ಲಿ ಇಟ್ಸ್ ಅ 5 ಡಿಜಿಟ್ ಮೆಂಬರ್ಶಿಪ್ ನಂಬರ್. ಫಾರ್ ಎಕ್ಸಾಂಪಲ್ ನಿಮ್ಮದು 4 ಡಿಜಿಟ್ ಇತ್ತು ಅಂದರೆ ಹಿಂದ್ಗಡೆ 0 ಅಂತ ಆ್ಯಡ್ ಮಾಡಿ. ನೆಕ್ಸ್ಟ್ ನಿಮ್ಮದು ರಿಜಿಸ್ಟರ್ ಮೊಬೈಲ್ ನಂಬರ್ ಏನಿರುತ್ತೋ ಅದನ್ನು ಪಾಸ್ವರ್ಡ್ ಅಂತ ನಾವು ಸೆಟ್ ಮಾಡಿರ್ತೀವಿ. ಆ ಪಾಸ್ವರ್ಡ್ ಹಾಕ್ಕೊಳ್ಳಿ. ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಇದನ್ನು ನಾವು ಬ್ಲರ್ ಮಾಡಿದ್ದೀವಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ಕ್ರೀನ್ ಓಪನ್ ಆಗುತ್ತೆ. ನಿಮ್ಮದು ಇಂಡಿವಿಜುವಲ್ ಅಕೌಂಟ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಹೆಸರು, ಅಕೌಂಟ್ ಬ್ಯಾಲೆನ್ಸ್ ಪ್ಲಸ್ ನಿಮ್ಮದು ಸ್ಟೇಟಸ್ ಏನಿರುತ್ತೋ ಎಲ್ಲ ಡೀಟೇಲ್ ಆಗಿ ಕಾಣಿಸುತ್ತೆ. ನನಗೆ ಇವಾಗ ನನ್ನ ಅಕೌಂಟಲ್ಲಿ ಅಮೌಂಟ್ ಎಷ್ಟಿದೆ ಅಂತ ಹೇಳಿಬಿಟ್ಟು ನೀವು ಇಲ್ಲಿ ನೋಡ್ಕೊಳ್ಬೋದು. ನೆಕ್ಸ್ಟು ಅಕೌಂಟ್ ಡೀಟೇಲ್ಸ್ ಅಂತ ನೀವು ಓಪನ್ ಮಾಡಿಕೊಂಡ್ರೆ ನೀವು ಯಾವಾಗ ಮೆಂಬರ್ಶಿಪ್ ತಗೊಂಡಿದ್ರಿ, ಎಷ್ಟು ಪೇಮೆಂಟ್ ಮಾಡಿದ್ದೀರಾ, ಅದರಿಂದ ನೆಕ್ಸ್ಟ್ ಯಾರಿಗೆ ನಿಮ್ಮ ಅಕೌಂಟಿಂದ ಅಮೌಂಟ್ ಕಟ್ ಆಗಿದೆ, ಅಂದರೆ ನೀವು ಎಷ್ಟು ಮನೆಗಳಿಗೆ ಹೆಲ್ಪ್ ಮಾಡಿದ್ದೀರಾ ನಿಮಗೆ ಇಲ್ಲಿ ಡೀಟೇಲ್ಸ್ ಇಲ್ಲಿರುತ್ತೆ. ಕೊನೆಗೆ ನಿಮ್ಮದು ಬ್ಯಾಲೆನ್ಸ್ ಎಷ್ಟಿರುತ್ತೋ ಕೆಳಗಡೆ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ನಾನು ನನ್ನ ಅಕೌಂಟಿಗೆ ಅಮೌಂಟ್ ಹಾಕಬೇಕು. ಅದಕ್ಕೆ 2 ಆಪ್ಷನ್ ಕೊಟ್ಟಿದ್ದೀವಿ ಅಪ್ಲಿಕೇಶನಲ್ಲಿ. ಒಂದು UPI ಪೇಮೆಂಟ್, ಇನ್ನೊಂದು ಪೇಮೆಂಟ್ ಗೇಟ್ವೇ. ಫಸ್ಟ್ UPI ಪೇಮೆಂಟ್ ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಮೇಕ್ ಪೇಮೆಂಟ್ ಯೂಸಿಂಗ್ UPI ಅಂತ ಇದೆ. ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಮಹಾಸಭೆ ಅಮರಜ್ಯೋತಿ ಅಕೌಂಟ್ ಡೀಟೇಲ್ಸ್ನ ಇಲ್ಲಿ ನಾವು ಕೊಟ್ಟಿದ್ದೀವಿ ನಿಮಗೆ. ಒಂದು ನೀವು ಡೈರೆಕ್ಟ್ ಅಕೌಂಟಿಗೆ ಅಮೌಂಟ್ ಹಾಕಿಬಿಟ್ಟು ಅಥವಾ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಹಾಕಿ. ಇಲ್ಲಿ ಕೆಳಗಡೆ ಒಂದು ಮೆಸೇಜ್ ಕೊಟ್ಟಿದ್ದೀವಿ ನಿಮಗೆ. ಆಫ್ಟರ್ ಪೇಮೆಂಟ್ ಕೈಂಡ್ಲಿ ಶೇರ್ ಪೇಮೆಂಟ್ ಡೀಟೇಲ್ಸ್ ಲೈಕ್ UTR ಟ್ರಾನ್ಸಾಕ್ಷನ್ ನಂಬರ್, ಪೇಮೆಂಟ್ ಡೇಟ್ ಮತ್ತು ನಿಮ್ಮದು ಅಮರಜ್ಯೋತಿ ID-ನ ನಮ್ಮದು ರಿಜಿಸ್ಟರ್ ಮೊಬೈಲ್ ಮಹಾಸಭೆಯ ಅಫಿಷಿಯಲ್ ನಂಬರ್ 9663900439ಗೆ ಕಳಿಸ್ಕೊಟ್ಟಾಗ, ಅಂದರೆ ನಿಮ್ಮದು UPI ಟ್ರಾನ್ಸಾಕ್ಷನ್ ID, UTR ನಂಬರ್ ಪ್ಲಸ್ ನಿಮ್ಮದು ಅಮರಜ್ಯೋತಿ ನಂಬರ್ ಜೊತೆಗೆ ನಮ್ಮದು ವಾಟ್ಸಪ್ ಮಾಡಿದರೆ ನಿಮ್ಮ ಇಂಡಿವಿಜುವಲ್ ಅಕೌಂಟಿಗೆ ನಾವು ಅದನ್ನು ಕ್ರೆಡಿಟ್ ಕೊಡ್ತೀವಿ. ನೆಕ್ಸ್ಟ್ ಆಪ್ಷನ್ ನಮಗೆ ಇರೋದು ಥ್ರೂ ಪೇಮೆಂಟ್ ಗೇಟ್ವೇ. ಇದು ನಿಮಗೆ ತುಂಬ ಸಿಂಪ್ಲಿಯೆಸ್ಟ್ ವೇ ಆಫ್ ಪೇಮೆಂಟ್. ಇದು ಏನಕ್ಕೆ ಅಂತ ಹೇಳ್ತೀನಿ. ಇಲ್ಲಿ ನಿಮ್ಮದು ಪೇಮೆಂಟ್ ಗೇಟ್ವೇ ಯೂಸ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ನಿಮ್ಮದು ಫಸ್ಟ್ ರಿನ್ಯೂವಲ್ ಅಮೌಂಟ್ ಹಾಕ್ಕೊಳ್ಳಿ. ಪ್ರೊಸೀಡ್ ವಿತ್ ಪೇಮೆಂಟ್ ಗೇಟ್ವೇ. ಇಲ್ಲಿ ನಿಮಗೆ ಇನ್ನೊಂದ್ಸಲಿ ಕನ್ಫರ್ಮೇಷನ್ ಕೇಳುತ್ತೆ. ನಿಮ್ಮ ಹೆಸರು, ಫೋನ್ ನಂಬರ್ ಪ್ಲಸ್ ರಿನ್ಯೂವಲ್ ಮಾಡ್ತಾ ಇದ್ದೀರಾ, ಎಷ್ಟು ಅಮೌಂಟು ಅಂತ ಹೇಳಿಬಿಟ್ಟು ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಮಲ್ಟಿಪಲ್ ಆಪ್ಷನ್ಸ್ ಇದೆ ಪೇಮೆಂಟ್ ಮಾಡೋದಕ್ಕೆ. ಲೈಕ್ ಮಾಸ್ಟರ್ ಕಾರ್ಡ್ ಇರ್ಬೋದು, ಬೇರೆ ಕಾರ್ಡ್ಸ್ ಇರ್ಬೋದು, ವಾಲೆಟ್ ಇರ್ಬೋದು, ನೆಟ್ ಬ್ಯಾಂಕಿಂಗ್ ಇರ್ಬೋದು. ಸೊ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡೋ ಅಂಥದ್ದು ವಾಲೆಟ್ ಅಥವಾ ಫೋನ್ಪೇ, ಗೂಗಲ್ ಪೇ. ಸೊ ಇದು ಸಿಂಪ್ಲೆಸ್ಟ್ ವೇ ಎಲ್ಲರಿಗೂ ಮಾಡೋದಕ್ಕೆ. ಸೊ ಇದನ್ನೇ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಫೋನ್ಪೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ನಂಬರಿಂದ ಫೋನ್ಪೇಯಿಂದ ನಾನು ಪೇ ಮಾಡಬೇಕು ಆ ಮೊಬೈಲ್ ನಂಬರ್ ಹಾಕ್ತೀನಿ. ಆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಪೇಮೆಂಟ್ OTP ಹೋಗುತ್ತೆ.
OTP ಹಾಕಿದಾಗ ನನಗೆ ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ. ಯಾವ ನಂಬರಿಗೆ ರಿಕ್ವೆಸ್ಟ್ ಬಂದಿರುತ್ತೋ ಟೆಕ್ಸ್ಟ್ ಮೆಸೇಜಲ್ಲಿ ಅವ್ರಿಗೆ OTP ಹೋಗಿರುತ್ತೆ. ಆ OTP ಇಲ್ಲಿ ಎಂಟ್ರಿ ಮಾಡಿದಾಗ ಪೇಮೆಂಟ್ ರಿಕ್ವೆಸ್ಟ್ ಹೋಗಿರುತ್ತೆ. ನಾನು ಫೋನ್ಪೇಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಪೇಮೆಂಟ್ ಮಾಡಿದಾಗ ನನ್ನ ಅಕೌಂಟ್ ನಾನು ಎಷ್ಟು ಪೇಮೆಂಟ್ ಮಾಡಿರ್ತೀನೋ ಆ ಅಮೌಂಟ್ ನನಗೆ ಇಲ್ಲಿ ಕ್ರೆಡಿಟ್ ಆಗುತ್ತೆ. ಅದ್ರದ್ದು ಕನ್ಫರ್ಮೇಷನ್ ಇಲ್ಲೇ ಬರುತ್ತೆ. ಸೊ ನಾನು ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಬೋದು? ಫಾರ್ ಎಕ್ಸಾಂಪಲ್ ನಂದು ಅಕೌಂಟಲ್ಲಿ 500 ಇತ್ತು ಮುಂಚೆ, ಇವಾಗ ನನ್ನ ಅಕೌಂಟಲ್ಲಿ 600 ಆಗಿದೆ. ನಿಮ್ಗೆ ಅದಿಲ್ಲಿ ಕಾಣಿಸ್ತಾ ಇದೆ. ಸೊ ಅಮರಜ್ಯೋತಿ ಅಕೌಂಟ್ನ ರಿನ್ಯೂವಲ್ ಮಾಡಬೇಕಾದ್ರೆ 2 ಆಪ್ಷನ್. ಒಂದು ಯೂಸಿಂಗ್ ಅಕೌಂಟ್ ಡೀಟೇಲ್ಸ್ QR ಕೋಡ್, ಸೆಕೆಂಡ್ ಒನ್ ಪೇಮೆಂಟ್ ಗೇಟ್ವೇ. ಥ್ಯಾಂಕ್ ಯು ಸೋ ಮಚ್.